ಹಸಿರು ಗಾಜಿನ ಬಳೆಗಳಿಗಾಗಿ ಹೆಸರಾಗಿರುವಂತಹ ಬೈಲಹೊಂಗಲ ಮತಕ್ಷೇತ್ರದ ಮುರಗೋಡ ಗ್ರಾಮದಲ್ಲಿ ಶತಮಾನಗಳ ಪುರಾತನ ಬಳೆ ತಯಾರಿಕಾ ಉದ್ಯಮಕ್ಕೆ ಆಧುನಿಕ ರೂಪ ನೀಡುವ ಮಹತ್ವದ ಹೆಜ್ಜೆ ಇಡಲಾಗಿದೆ. ಮಹಿಳೆಯರ ಸಿಂಗಾರಕ್ಕೆ ಅವಿಭಾಜ್ಯವಾಗಿರುವಂತಹ ಅಖಂಡ ಹಸಿರು ಬಳೆಗಳ ಉತ್ಪಾದನೆಯಲ್ಲಿ ಮುರಗೋಡ ಗ್ರಾಮ ವಿಶೇಷ ಸ್ಥಾನವನ್ನ ಹೊಂದಿದೆ. ಆದರೆ ಕಟ್ಟಿಗೆ ಕೊರತೆ ಹಾಗೂ ಹೆಚ್ಚುತ್ತಿರುವ ವೆಚ್ಚದಿಂದ ಈ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು 9.95 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುರಗೋಡ ಬಳೆ ತಯಾರಿಕಾ ಫೌಂಡೇಶನ್ ಮೂಲಕ ಅತ್ಯಾಧುನಿಕ ಗ್ಯಾಸ್ ಆಧಾರಿತ ಬಳೆ ತಯಾರಿಕಾ ಘಟಕ ಸ್ಥಾಪಿಸಲು ಯೋಜನೆ ರೂಪಿಸಲಾಗಿದೆ. ರಾಜ್ಯ ಸರ್ಕಾರ ಮುರಗೋಡ ಗ್ರಾಮದ ಹೊರವಲಯದಲ್ಲಿ 5 ಎಕರೆ ಜಮೀನನ್ನು ಉಚಿತವಾಗಿ ನೀಡಿದ್ದು, ಯೋಜನಾ ವೆಚ್ಚದಲ್ಲಿ 15% ಅನುದಾನ ನೀಡಲು ಒಪ್ಪಿಗೆಯನ್ನು ಸೂಚಿಸಿದೆ. ಈ ಘಟಕ ದಕ್ಷಿಣ ಭಾರತದ ಮೊದಲ ಹಾಗೂ ದೇಶದ 2ನೇ ಗ್ಯಾಸ್ ಮೂಲಕ ಕಾರ್ಯನಿರ್ವಹಿಸುವ ಬಳೆ ತಯಾರಿಕಾ ಘಟಕವಾಗಲಿದೆ. ಗ್ಯಾಸ್ ಬಳಕೆಯಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ಗುಣಮಟ್ಟದ ಬಳೆಗಳನ್ನು ತಯಾರಿಸಲು ಸಾಧ್ಯ ಆಗುತ್ತೆ. ಸದ್ಯ ಒಂದು ಬಳೆಗೆ 70 ಪೈಸೆ ವೆಚ್ಚವಾಗ್ತಾ ಇತ್ತು. ಹೊಸ ತಂತ್ರಜ್ಞಾನದಿಂದ 50 ಪೈಸೆಗೆ ಇಳಿಯಲಿದೆ. ಮುರಗೋಡ ಗ್ರಾಮದಲ್ಲಿ ಈಗಾಗಲೇ 30 ಭಟ್ಟಿಗಳಿದ್ದು, ಸುಮಾರು 400 ಕಾರ್ಮಿಕರು ನೇರವಾಗಿ ಹಾಗೂ 1500 ಜನ ಪರೋಕ್ಷವಾಗಿ ಈ ಉದ್ಯಮದ ಮೇಲೆ ಅವಲಂಬಿತರಾಗಿದ್ದಾರೆ. ಹೊಸ ಘಟಕ ಆರಂಭವಾದ ಬಳಿಕ ಬಳೆ ಜೊತೆಗೆ ಗಾಜಿನ ಅಲಂಕಾರಿಕ ವಸ್ತುಗಳ ತಯಾರಿಕೆಗೆ ಅವಕಾಶ ಸಿಗಲಿದ್ದು, ಇನ್ನಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಬಳೆಗಳನ್ನ ತುಣುಕುಗಳನ್ನ ಜೋಡಿಸಿ ತಯಾರಿಸಲಾಗುತ್ತೆ. ಆದರೆ ಮುರಗೋಡ ಬಳೆಗಳು ಯಾವುದೇ ತುಣುಕು ಹೊಂದಿರೋದಿಲ್ಲ. ಅಖಂಡ ಬಳೆಗಳಾಗಿದ್ದು ಮದುವೆ ಮತ್ತು ಧಾರ್ಮಿಕ ಸಮಾರಂಭಗಳಿಗೆ ಈ ಹಸಿರು ಬಳೆಗಳು ಇರಲೇಬೇಕು. ಮಹಾರಾಷ್ಟ್ರದ ಮುಂಬೈ, ಪುಣೆ, ಕರಾಡ, ಕೊಲ್ಲಾಪುರ, ಮೀರಜ, ಸಾಂಗ್ಲಿ, ಸಾತಾರ, ಬೀಡಾ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಗದಗ, ರಾಣೆಬೆನ್ನೂರ, ಕೊಪ್ಪಳ, ಬಾಗಲಕೋಟೆ, ಕಲಬುರಗಿ, ಬೀದರ್ ಸೇರಿ ಮತ್ತಿತರ ಕಡೆ ಇಲ್ಲಿಂದ ಬಳೆಗಳು ಹೋಗುತ್ತೆ. ಪತ್ರಿಕೆ ಜೊತೆಗೆ ಮಾತನಾಡಿದ ಫೌಂಡೇಶನ್ ನಿರ್ದೇಶಕ ಮಂಜುನಾಥ್ ಕಾಜಗಾರ ಅವರು, ಇದು ನಮ್ಮ ತಲತಲಾಂತರದಿಂದ ಬಂದಂತಹ ಕಾಯಕ. ಇದಕ್ಕೆ ಆಧುನಿಕ ತಂತ್ರಜ್ಞಾನದ ಸ್ವರೂಪ ಕೊಡುವ ಉದ್ದೇಶದಿಂದ ನಾವು 2018ರಲ್ಲಿ ಫಿರೋಜಾಬಾದ್ಗೆ ಹೋಗಿದ್ವು. ಅಲ್ಲಿ ಯಾವ ರೀತಿ ಗ್ಯಾಸ್ ಮೂಲಕ ಬಳೆ ತಯಾರಿಸಲಾಗುತ್ತೆ ಅಂತ ತಿಳಿದುಕೊಂಡ್ವಿ. ಅಲ್ಲಿಂದ ಬಂದ ಮೇಲೆ ಒಂದು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಶಾಸಕ ಮಹಾಂತೇಶ ಕೌಜಲಗಿಯವರ ಮೂಲಕ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಸಲ್ಲಿಕೆಯನ್ನ ಮಾಡಿದ್ವಿ. ಅಲ್ಲಿಂದ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸಲಾಗಿತ್ತು. ಈಗ ಅದಕ್ಕೆ ಅನುಮೋದನೆ ಸಿಕ್ಕಿರೋದು ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ರು. ನಮ್ಮ ಕಾಯಕವನ್ನ ಗುರುತಿಸಿದ ಶಾಸಕ ಮಹಾಂತೇಶ ಕೌಜಲಗಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಕಡಿಮೆಯೇ ಅಂತ ಹೇಳಿದ್ರು. ಒಟ್ಟಾರೆ ನಶಿಸಿ ಹೋಗ್ತಾ ಇದ್ದಂತಹ ಪರಂಪರೆಯ ಬಳೆ ತಯಾರಿಕಾ ಕಲೆ ಉಳಿಸುವ ಜೊತೆಗೆ ಮುರಗೋಡ ಗ್ರಾಮ ಹಾಗೂ ಬೆಳಗಾವಿ ಜಿಲ್ಲೆಯ ಆರ್ಥಿಕ ಬೆಳವಣಿಗೆಗೆ ಈ ಯೋಜನೆ ಹೊಸ ಶಕ್ತಿಯನ್ನ ತುಂಬಲಿದೆ.